ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. 11ಕ್ಕೆ ಮೊದಲು ಪೆರೇಡ್ ಗ್ರೌಂಡ್ ಅಲ್ಲಿ ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಇರುತ್ತೆ. 11 ಗಂಟೆ ನಂತರ ಸಾರ್ವಜನಿಕರ ಫ್ರೀಡಂ ಹಬ್ಬ ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗದಲ್ಲಿ ಇರುತ್ತೆ. ಅವತ್ತು ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿವರೆಗೆ ಅಲ್ಲಿ ಈ ಕರಕುಶಲ ಅಂಗಡಿಗಳು, ಕ್ರಾಫ್ಟ್ ಸ್ಟೋರ್ಸ್ ಅಂತೀವಲ್ಲ, ಕೆಲವೆಲ್ಲ ಕೈಮಗ್ಗದ್ದು ಅಥವಾ ಕೆಲವರು ಬೇರೆ ಏನೋ ಉಡುಗೊರೆ, ಆಟದ ಗೊಂಬೆ, ಈ ತರದ್ದು ಎಲ್ಲ ಕ್ರಾಫ್ಟ್ ಸ್ಟೋರ್ಸು ಮತ್ತೆ ಫುಡ್ ಸ್ಟಾಲ್ಸು, ಈ ತರದ್ದು ದಿನಪೂರ್ತಿ ಒಂದು 50-60 ಸಣ್ಣ ಸಣ್ಣ ಅಂಗಡಿಗಳನ್ನು ವಿಧಾನಸೌಧದ ಸುತ್ತ ಆಯೋಜನೆ ಮಾಡಿ ಅವ್ರಿಗೆ ಅವಕಾಶ ಕೊಡ್ತೇವೆ. ಇದರಲ್ಲಿ ಮೆಜಾರಿಟಿ ಕೆಲವು ಏನು ಕ್ಲಾತ್ ಹ್ಯಾಂಡಿಕ್ರಾಫ್ಟ್ಸ್, ಬೇರೆ ಕ್ರಾಫ್ಟ್, ಈ ತರದ ಅಂಗಡಿಗಳು ಸುಮಾರು ಒಂದು 50-60 ಅಂಗಡಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅದು ದಿನಪೂರ್ತಿ ಇರುತ್ತೆ. ಎರಡನೇದು, ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಮುಖ್ಯವಾಗಿ ಇದರಲ್ಲಿ ಮಕ್ಕಳ ಮೇಳವನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಫ್ರೀಡಂ ಹಬ್ಬದಲ್ಲಿ ಒಂದು ಮೇನ್ ಕಾಂಪೊನೆಂಟ್ ಮಕ್ಕಳ ಮೇಳ. ಯಾಕೆಂದ್ರೆ ಮಕ್ಕಳು ಸಮಾಜದ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಮಕ್ಕಳು ಚೆನ್ನಾಗಿ ಖುಷಿಯಾಗಿ ಇದ್ರೆ, ಸಂಭ್ರಮಾಚರಣೆ ಮಾಡಿದ್ರೆ ಇಡೀ ಕುಟುಂಬ ಸಂಭ್ರಮಿಸಿದಾಗೆ, ಇಡೀ ಕುಟುಂಬ ಸಂಭ್ರಮಿಸಿದ್ರೆ ಇಡೀ ಊರು ಸಂಭ್ರಮಿಸಿದ ಹಾಗೆ. ಸೊ ಮಕ್ಕಳ ಕೇಂದ್ರಿತ ಸ್ವಾತಂತ್ರ್ಯ ಫ್ರೀಡಂ ಹಬ್ಬ ಆಗ್ಬೇಕು ಅಂತೇಳಿ ಮಕ್ಕಳಿಗೆ ವಿಶೇಷವಾದಂತ ಆದ್ಯತೆಯನ್ನ ಇದರಲ್ಲಿ ನಾವು ಕೊಟ್ಟಿದ್ದೇವೆ. ಸೊ ಇದರಲ್ಲಿ ಮಕ್ಕಳಿಗೆ ಕೆಲವು ಗೇಮ್ಸ್, ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗೇಮ್ಸು, ಮತ್ತೆ ಮಕ್ಕಳಿಗೆ ಕೆಲವು ಏನು ಚಿತ್ರ ಬರೆಯುವಂತಹದ್ದು, ಆರ್ಟು, ಕ್ರಾಫ್ಟು, ಮಕ್ಕಳಿಗೆ ಆಟಗಳು, ಹಾಗೆ ಮಕ್ಕಳಿಗೆ ಕೆಲವು ಅವ್ರಿಗೆ ಮುಖದ ಮೇಲೆ ಬಣ್ಣ ಹಚ್ಕೊಳ್ಳೋದು ಇರುತ್ತೆ, ಕೆಲವ್ರಿಗೆ ಬ್ಯಾಗ್ ಮೇಲೆ ಏನೋ ಒಂದು ಪ್ರಿಂಟ್ ಮಾಡೋದು, ಈ ತರಹ ಮಕ್ಕಳ ಕೇಂದ್ರಿತ ಸುಮಾರು ಕಾರ್ಯಕ್ರಮಗಳನ್ನ ನಾವು ಅಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಎರಡನೇದು, ಮಕ್ಕಳು ಜೊತೆ ಯಾರಾದ್ರೂ ಅವರು ಫ್ಯಾಮಿಲಿಯವರು ಬಂದ್ರೆ ಮಕ್ಕಳೇ ಪಾಸು, ಅವ್ರಿಗೆ ಬೇರೆ ಏನು ಪಾಸ್ ಇಲ್ಲ. ನೀವು ತಂದೆ ತಾಯಿ ಅಜ್ಜ ಅಜ್ಜಿ ಬಂದ್ರೆ ನಿಮ್ಗೆ ಪಾಸ್ ಯಾರು ಅಂದ್ರೆ ನಿಮ್ಮ ಮನೆಯ ಮಗುವೇ ನಿಮ್ಗೆ ಪಾಸ್. ಆ ಪಾಸ್ ಇದ್ರೆ ಅವ್ರಿಗೆ ಅವತ್ತು ವಿಧಾನಸೌಧ ಅಸೆಂಬ್ಲಿಗೆ ಆಕ್ಸೆಸ್ ಅನ್ನ ಕೊಡ್ತೇವೆ. ವಿಧಾನಸೌಧ ಗ್ಯಾಲರಿಯಲ್ಲಿ ಮುಕ್ತವಾಗಿ ಅವ್ರಿಗೆ ಅವಕಾಶ, ಸಪರೇಟ್ ಪಾಸ್ ಬೇಕಾಗಿಲ್ಲ, ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಗುನೇ ಪಾಸ್. ಫ್ಯಾಮಿಲಿ ಮೆಂಬರ್ಸು ಮಕ್ಕಳ ಜೊತೆಗೆ ಬಂದ್ರೆ ಆ ಮಕ್ಕಳ ಮುಖ ನೋಡಿ ಅವರಿಗೆ ಅಸೆಂಬ್ಲಿಗೆ ನಾವು ಅವತ್ತು ಫ್ರೀ ಎಂಟ್ರಿಯನ್ನ ಕೊಡುವಂತಹದ್ದು ಕೂಡ ನಾವು ಎಲ್ಲ DPR, ಪೊಲೀಸು ಎಲ್ಲರ ಜೊತೆ ಮಾತಾಡಿದ್ದೇವೆ. ಹಾಗೆ ಮಕ್ಕಳಿಗೆ ಕ್ವಿಜ್, ಅಂದ್ರೆ ಇದು ನಡೆದಾಡುವ ಮಾತಾಡುವ ಕ್ವಿಜ್. ಈಗ ಗಾಂಧೀಜಿ ವೇಷದಲ್ಲಿ, ಸುಭಾಷ್ ಚಂದ್ರ ಬೋಸ್ ವೇಷದಲ್ಲಿ, ಭಗತ್ ಸಿಂಗ್ ವೇಷದಲ್ಲಿ, ಈ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರ ವೇಷದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಮಕ್ಕಳನ್ನ ಹೋಗಿ ಕೆಲವು ರಸಪ್ರಶ್ನೆ, ಕ್ವಿಜ್ ಮಾಡ್ತಾರೆ. ಅದರಲ್ಲಿ ಯಾರು ಮಕ್ಕಳು ಒಳ್ಳೆ ಉತ್ತರ ಕೊಡ್ತಾರೆ ಅವರಿಗೆ ಪ್ರೈಸಸ್ ಅನ್ನ ಕೊಡುವಂತಹದ್ದು ಇದು ವಾಕಿಂಗ್ ಟಾಕಿಂಗ್ ಕ್ವಿಜ್. ಆ ರೀತಿಯಾಗಿ ಕೆಲವೆಲ್ಲ ಮಕ್ಕಳ ಕೇಂದ್ರಿತ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ಆಯೋಜನೆ ಮಾಡಿದ್ದೇವೆ. ಇನ್ನೊಂದು, ಈ ಸ್ವಾತಂತ್ರ್ಯ ಸಂಗ್ರಾಮ ನಾವೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ್ದೇವೆ, 1-2 ಸಿನಿಮಾನು ಆಗಿರಬಹುದು. ಇಲ್ಲಿ ಒಂದು ಕೆಲವು ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಘಟನೆಗಳನ್ನ ತೆಗೆದುಕೊಂಡು, ಅಂದ್ರೆ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ 1857ರಲ್ಲಿ ಏನು ಆಯ್ತು ಅದನ್ನ ಆಗ್ಲಿ, ಅಥವಾ ನಮ್ಮಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹೋರಾಟ ಮಾಡಿದ್ದಾಗಲಿ, ಹಾಗೂ ಆಂಗ್ಲೋ ಮೈಸೂರು ಯುದ್ಧ ಆಗಲಿ, ಇಂಥ ಕೆಲವು ಒಂದು 8-10 ಘಟನೆಗಳನ್ನ ಸೆಲೆಕ್ಟ್ ಮಾಡಿ ಅವುಗಳನ್ನ ಬೀದಿ ನಾಟಕದ ರೂಪದಲ್ಲಿ, ಚಿಕ್ಕ ಚಿಕ್ಕ ಬೀದಿ ನಾಟಕ, ಒಂದು 7-8 ನಿಮಿಷದಲ್ಲಿ ಆ ಸ್ವಾತಂತ್ರ್ಯ ಸಂಗ್ರಾಮದ ಕೆಲವು ಪ್ರಮುಖ ಘಟನೆಗಳನ್ನ ನಾಟಕ, ನೃತ್ಯ ರೂಪಕದ ಮುಖಾಂತರ ದಿನಪೂರ್ತಿ ನಡೆಸ್ತಾ ಇರ್ತೇವೆ. ಅದಕ್ಕೊಂದು ಸ್ಟೇಜ್ ಅನ್ನ ಮಾಡಿ ಈ ತರಹ ಒಂದು 7-8
ಪ್ರಮುಖ ಸ್ವಾತಂತ್ರ್ಯ ಸಂಗ್ರಾಮದ ಘಟನೆಗಳು ಅವುಗಳನ್ನ ನೃತ್ಯ ರೂಪ ನಾಟಕದ ಮುಖಾಂತರ ಜನಗಳಿಗೆ ದಿನಪೂರ್ತಿ ಪ್ರದರ್ಶನ ಮಾಡುವಂತಹದ್ದು. ಗಾಂಧೀಜಿಯವರ ಸ್ಟ್ಯಾಚ್ಯೂ ಸುತ್ತ ಸ್ಟೇಜ್ ಅನ್ನ ಮಾಡಿ ಅಲ್ಲಿ ಈ ನೃತ್ಯ ನಾಟಕವನ್ನ ಜನಗಳಿಗೆ ಪ್ರದರ್ಶನ ಮಾಡಿ, ಎಸ್ಪೆಷಲಿ ಮಕ್ಕಳಿಗೆ, ಅದರ ಮುಖಾಂತರ ಸ್ವಾತಂತ್ರ್ಯ ಸಂಗ್ರಾಮದ ಕೆಲವು ಪ್ರಮುಖ ಹೋರಾಟಗಳನ್ನ ಮೆಲುಕು ಹಾಕುವಂತಹದ್ದು ಮತ್ತು ಇವತ್ತಿನ ಜನಗಳಿಗೆ ಅದನ್ನ ಮತ್ತೊಮ್ಮೆ ಪರಿಚಯ ಮಾಡಿಕೊಡುವಂತಹದ್ದು ಈ ರೀತಿಯಾಗಿ. ಮತ್ತು ಕರ್ನಾಟಕದಲ್ಲಿ ಹಳೆಯ 19 ಜಿಲ್ಲೆಗಳು ನಮ್ದು ಮೂಲ ಜಿಲ್ಲೆ. ಕನಿಷ್ಠ ಒಂದು ಜಿಲ್ಲೆಯಿಂದ ಒಂದಾದ್ರೂ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತಹ ಅವರ ಒಂದು ಸ್ಟಾಲ್ ಅನ್ನ ಹಾಕಿ ಆ ಜಿಲ್ಲೆದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ಕೊಡುಗೆ ಇತ್ತು ಅಂತ ಅದನ್ನ ಪ್ರದರ್ಶನ ಮಾಡುವುದಕ್ಕೆ ಮಾಡ್ತಾ ಇದ್ದೇವೆ. ಸಾಧ್ಯ ಆದ್ರೆ 30 ಜಿಲ್ಲೆದು ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಕನಿಷ್ಠ ಹಳೆ 19 ಜಿಲ್ಲೆಗಳಾದ್ರೂ ಮಾಡಬೇಕು ಅನ್ನುವಂತಹದ್ದು ಉದ್ದೇಶ. ಹಾಗೂ ಒಂದು ಸಂವಿಧಾನದ ಸ್ಕ್ವೇರ್, ನೆಹರು ಅವರ ಸ್ಟ್ಯಾಚ್ಯೂ ಮತ್ತು ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಸುತ್ತ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ಚಿತ್ರಗಳು, ಕೆಲವು ಸ್ವಾರಸ್ಯಕರ ಸಂಗತಿಗಳು ಮತ್ತು ಕೆಲವು ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಸಂವಿಧಾನದ ಬಗ್ಗೆ ವಿಷಯಗಳನ್ನ ಜನಕ್ಕೆ ಎಟಕುವ ರೀತಿಯಲ್ಲಿ ಸಂವಿಧಾನದ ಕಥೆಯನ್ನ ಹೇಳ್ತಕ್ಕಂಥದ್ದು. ಸೊ ಕಾನ್ಸ್ಟಿಟ್ಯೂಷನ್ ಸ್ಕ್ವೇರ್, ನೆಹರು ಅವರ ಸ್ಟ್ಯಾಚ್ಯೂ, ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಸುತ್ತ ಕಾನ್ಸ್ಟಿಟ್ಯೂಷನ್ ಸ್ಕ್ವೇರ್ ಅಂತ ಮಾಡಿ ಸಂವಿಧಾನವನ್ನ ಜನಗಳಿಗೆ ಇನ್ನಷ್ಟು ಹತ್ತಿರವಾಗಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಫ್ರೀಡಮ್ ವಾಲ್ ಅಂದ್ರೆ ಎಷ್ಟೋ ನಾವೆಲ್ಲ ಜನ ಸ್ವಾತಂತ್ರ್ಯವನ್ನ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿಬಿಟ್ಟಿದ್ದಾರೆ. ಯಾರು ಇವತ್ತು ಹೋರಾಟದ ಬಗ್ಗೆನೂ ನಮ್ಗೆ ಅರಿವು ಕಡಿಮೆ ಆಗಿದೆ ದಿನೇ ದಿನೇ. ಸ್ವಾತಂತ್ರ್ಯದ ಕಡೆಗೆ ಬೆಲೆನೂ ನಮ್ಗೆ ಏನೋ ಒಂಥರ ಯಾರೋ ಹೋರಾಟ ಮಾಡಿದ್ರು ಕೊಟ್ರು, ಈಗ ಅದ್ರ ಬಗ್ಗೆ ನಮ್ಗೆ ಅದರ ಮೌಲ್ಯನೂ ಇಲ್ಲ, ಅದರ ಬಗ್ಗೆ ಅವೇರ್ನೆಸ್ ಕಡಿಮೆ ಆಗ್ಬಿಟ್ಟಿದೆ. ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಅಂತೀವಲ್ಲ, ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿ ಜನಗಳಲ್ಲಿ ಒಂದು ಇದರ ಬಗ್ಗೆ ಒಂದು ಆಲೋಚನೆಯನ್ನ ಮೂಡಿಸ್ಬೇಕು ಅಂತೇಳಿ ಸ್ವಾತಂತ್ರ್ಯ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ವಾಟ್ ಡು ಯು ಮೀನ್ ಬೈ ಫ್ರೀಡಮ್, ಇದನ್ನ ಜನ ಅಲ್ಲಿ ಬಂದು ಅವರ ಅಭಿಪ್ರಾಯವನ್ನ ಬರೀಲಿಕ್ಕೆ ಒಂದು ಫ್ರೀಡಮ್ ವಾಲ್ ಅಂತ ಕ್ರಿಯೇಟ್ ಮಾಡಿ ಜನಗಳಿಗೆ ಆಲೋಚನೆಯನ್ನ ಮೂಡಿಸ್ಬೇಕು. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಗೌರವ ಕೊಡ್ಲಿಲ್ಲ, ಅದಕ್ಕೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟಪಟ್ಟು ಸ್ವಾತಂತ್ರ್ಯವನ್ನ ಸಂಪಾದನೆ ಮಾಡಿದೀವಿ ಅಷ್ಟೇ ಸಲೀಸಾಗಿ ನಾವು ಸ್ವಾತಂತ್ರ್ಯವನ್ನ ಕಳ್ಕೊಳ್ಬಹುದು. ಸೊ ಹಾಗಾಗಿ ಜನಕ್ಕೆ ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನೋ ಒಂದು ಪರಿಕಲ್ಪನೆ ಇರಬೇಕು. ಅದನ್ನ ಜಾಗೃತಿ ಮೂಡಿಸ್ತಕ್ಕಂತಹ ಒಂದು ಫ್ರೀಡಮ್ ವಾಲ್ ಅದನ್ನು ಕೂಡ ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಮತ್ತು ಮುಖ್ಯವಾಗಿ ಒಂದು ಇಂಡಿಯಾ ಪೀಪಲ್ಸ್ ಪೆರೇಡ್, ಅಲ್ಲಿ ಸರ್ಕಾರಿ ಪರೇಡ್ ಆಗತ್ತೆ, ಇಲ್ಲಿ ಪೀಪಲ್ಸ್ ಪರೇಡ್ ಮಾಡ್ತೇವೆ ನಾವು. ಏನು ಪೀಪಲ್ಸ್ ಪರೇಡ್? ಬೆಂಗಳೂರಿನಲ್ಲಿ ಈಗ ಕೊಡವರಿದ್ದಾರೆ, ಮಂಗಳೂರಿನವರಿದ್ದಾರೆ, ಧಾರವಾಡದವರಿದ್ದಾರೆ, ಕಲಬುರಗಿಯವರಿದ್ದಾರೆ, ಲಂಬಾಣಿ ಜನ ವಾಸ ಮಾಡ್ತಾರೆ, ಮಲಯಾಳೀಸ್ ಇದ್ದಾರೆ, ತಮಿಳಿಯನ್ಸು, ಬೆಂಗಾಲೀಸು, ಒಡಿಯಾದವರಿದ್ದಾರೆ. ಸೊ ಈ ರೀತಿಯಾಗಿ ಅವರಿಗೆ ಎಲ್ಲರಿಗೂ ನಾವು ಮುಕ್ತವಾಗಿ ಒಂದು ಕರೆ ಕೊಟ್ಟಿದ್ದೇವೆ. ನೀವು ನಿಮ್ಮ ಸಂಸ್ಕೃತಿ, ನಿಮ್ಮ ಜೀವನ ಶೈಲಿಯನ್ನ ಪ್ರದರ್ಶನ ಮಾಡುವಂತ ರೀತಿಯಲ್ಲಿ ಪೆರೇಡ್ ಅನ್ನ ಅಲ್ಲಿ ಭಾಗವಹಿಸೋದಾದ್ರೆ ಅವರಿಗೆ ನಾವು ಮುಕ್ತವಾಗಿ ಅವಕಾಶ ಮಾಡಿಕೊಡ್ತೇವೆ. ಸೊ ಒಂದು 30 ತಂಡಗಳು ಅವರ ಪ್ರಾದೇಶಿಕ ವೈವಿಧ್ಯತೆಯನ್ನ, ಸಾಂಸ್ಕೃತಿಕ ವೈವಿಧ್ಯತೆಯನ್ನ, ಭಾಷಾ ವೈವಿಧ್ಯತೆಯನ್ನ ಪ್ರದರ್ಶನ ಮಾಡೋದಿಕ್ಕೆ ಈ ಪರೇಡ್ ಮುಖಾಂತರ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಯಾಕೆಂದ್ರೆ ನಾವು ಸಂವಿಧಾನ ಏನ್ ಹೇಳುತ್ತೆ ಅದನ್ನ 100ಕ್ಕೆ 100 ನಂಬಿದ್ದೇವೆ, 100ಕ್ಕೆ 100 ಆಚರಣೆ ಮಾಡಬೇಕು. ಏನು ಅಂತ ಹೇಳಿದ್ರೆ ವೈವಿಧ್ಯತೆಯಲ್ಲೇ ಏಕತೆ. ಸೊ ಬೆಂಗಳೂರಿನ ವೈವಿಧ್ಯತೆ ಏನಿದೆ ಅದು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದು ನೆಲೆಸಿರ್ತಕ್ಕಂಥ ಜನ ಆಗ್ಬೋದು,
ದೇಶದ ಬೇರೆ ಭಾಗಗಳಿಂದ ಬಂದು ನೆಲೆಸಿರ್ತಾರೆ. ಬೆಂಗಳೂರನ್ನ ತಮ್ಮ ಊರನ್ನಾಗಿ ಮಾಡಿಕೊಂಡಿರುವಂತ ಜನ, ಅವರಿಗೆ ಅವರ ಸಾಂಸ್ಕೃತಿಕ, ಪ್ರಾದೇಶಿಕ, ಭಾಷಾ ವೈವಿಧ್ಯತೆಯನ್ನ ಪ್ರದರ್ಶನ ಮಾಡುವುದಕ್ಕೆ ಈ ಒಂದು ಪರೇಡ್ ನಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೊ ಇದು ಅವರು ಆದಷ್ಟು ಅವರ ದೇಸಿ ಶೈಲಿಯಲ್ಲಿ ಅವರ ಭಾಗವನ್ನ ಪ್ರತಿನಿಧಿಸ್ತಕ್ಕಂಥ ಶೈಲಿಯಲ್ಲಿ ಭಾಗವಹಿಸಬೇಕು ಅಂತ ನಾವು ಅವರಿಗೆ ಕರೆ ಕೊಟ್ಟಿದ್ದೇವೆ. ಸೊ ಕೊಡವರು ಬಂದ್ರೆ ಅವರ ಶೈಲಿ, ಮಲಯಾಳೀಸು ಬಂದ್ರೆ ಅವರ ಶೈಲಿಯನ್ನ ಪ್ರತಿನಿಧಿಸ್ತಕ್ಕಂಥ ರೀತಿಯಲ್ಲಿ ಒಂದು ಜನಗಳ ಪೀಪಲ್ಸ್ ಕಾರ್ನಿವಲ್, ಪೀಪಲ್ಸ್ ಪರೇಡ್ ಇಂಡಿಯಾ ಆ ಇಡೀ ದೇಶದ ವೈವಿಧ್ಯತೆಯನ್ನ ಬೆಂಗಳೂರಿನಲ್ಲಿ ನೆಲೆಸಿರೋರ ಮುಖಾಂತರ ಇದು ನಮ್ಮ ಇಡೀ ಭಾರತ ಒಂದು ಅನ್ನುವಂತ ಸಂದೇಶ ಕೊಡ್ತಕ್ಕಂತಹ ವೈವಿಧ್ಯತೆಯ ಪರೇಡ್ ಅನ್ನ ಅವತ್ತು ಆಯೋಜನೆ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲೇ ನಮ್ಮ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದಿರತಕ್ಕಂತ ಜನ ಆಗ್ಬೋದು, ದೇಶದ ಯಾವುದೇ ಮೂಲೆಯಿಂದ ಬಂದಿರತಕ್ಕಂತ ಜನ ಆಗ್ಬೋದು, ನಾವು ನಮ್ಮ ಪ್ರಾದೇಶಿಕ ಸಂಗೀತ ಅಥವಾ ನೃತ್ಯ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು 2 ಕಡೆ ಸ್ಟೇಜ್ ಅನ್ನ ಹಾಕಿ ಅವ್ರಿಗೆ ಅವರ ಸಂಗೀತ, ನೃತ್ಯವನ್ನ, ಜಾನಪದ ಸಾಹಿತ್ಯ, ಜಾನಪದ ನೃತ್ಯವನ್ನ ಪ್ರದರ್ಶನ ಮಾಡ್ಲಿಕ್ಕೆ ಅವ್ರಿಗೆ ನಾವು ಹವ್ಯಾಸಿಗಳು, ಇದು ಪ್ರೊಫೆಷನಲ್ಸ್ ಅಲ್ಲ, ಯಾರೋ ನಾವು ಈ ಏನೋ ಒಡಿಯಾದು ನಮ್ದೇನೋ ಒಂದು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಅವಕಾಶ ಕೊಡ್ತೇವೆ. ಲಂಬಾಣಿಗಳು ನಮ್ದು ಡ್ಯಾನ್ಸ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಅವಕಾಶ ಮಾಡ್ಕೊಡ್ತೇವೆ. ಜಾನಪದ ಯಾರೋ ಬಂದು ನಾವೆಲ್ಲ ಜಾನಪದ ಬೆಂಗಳೂರಿನಲ್ಲಿ ವಾಸ ಇದ್ದೇವೆ, ನಾವು ಹವ್ಯಾಸಿ ಜಾನಪದ ಕಲಾವಿದರು, ನಮ್ಮ ಏನೋ ಒಂದು ಕುಣಿತ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡುವಂತಹದ್ದು, ಒಟ್ಟಾರೆ ವೈವಿಧ್ಯತೆಯನ್ನ ಸಂಭ್ರಮಿಸುವಂತ. ಅದಕ್ಕೆ ಪರೇಡು ಪ್ಲಸ್ 2 ಸ್ಟೇಜ್ ಮುಖಾಂತರ ಬೆಂಗಳೂರಿನಲ್ಲಿ ನೆಲೆಸಿರುವ ಜನಗಳ ವೈವಿಧ್ಯತೆಯ ಸಂಭ್ರಮಾಚರಣೆಗೂ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀವಿ ಇದರಲ್ಲಿ. ಸೊ ಎಲ್ಲ ಆದ್ಮೇಲೆ ಸಾಯಂಕಾಲ 6 ಗಂಟೆಗೆ ಒಂದು ಫ್ರೀಡಮ್ ಕಾನ್ಸರ್ಟ್ ಅನ್ನ ಆಯೋಜನೆ ಮಾಡ್ತಾ ಇದ್ದೇವೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಫ್ರೀಡಮ್ ಕಾನ್ಸರ್ಟ್ ಅನ್ನ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾಡಿನ ಹೆಸರಾಂತ ಕಲಾವಿದರು ಅವರಿಗೆ ನಾವು ಆಹ್ವಾನವನ್ನ ಕೊಟ್ಟಿದ್ದೇವೆ. ಉದಾಹರಣೆಗೆ ಎಂ ಡಿ ಪಲ್ಲವಿ, ಸಂಜಿತ್ ಹೆಗಡೆ, ರಘು ದೀಕ್ಷಿತ್, ಬ್ರೂಸ್ಲಿ ಮಣಿ, ನಕುಲ್ ಅಭಯಂಕರ್, ಹರೀಶ್ ಶಿವರಾಮಕೃಷ್ಣನ್, ಪ್ರವೀಣ್ ರಾವ್, ಪ್ರವೀಣ್ ಗೋಡ್ಕಂಡಿ, ಬ್ರೋದ, ಸಿದ್ಧಾರ್ಥ ಬೆಳೆಮಾನು, ಹೀಗೆ ಕನ್ನಡದ ಅನೇಕ ಹೆಸರಾಂತ ನಮ್ಮ ನಾಡಿನ ಕಲಾವಿದರನ್ನ ಕರೆಸಿ ಆವತ್ತು ವಿಧಾನಸೌಧದ ಸ್ಟೆಪ್ಸ್ ಮೇಲೆ ನಾವು ಒಂದು ಸಂಗೀತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಜನಗಳಿಗೆ ಸಂಭ್ರಮಾಚರಣೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಮತ್ತು ಇದೆಲ್ಲ ಮುಗಿದ ಮೇಲೆ ಇದು 6ರಿಂದ 9:30ವರೆಗೂ ಇರುತ್ತೆ. ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಫೈರ್ ವರ್ಕ್ಸ್ ಅನ್ನು ಕೂಡ ಮಾಡಬೇಕು ಅಂತ DPR ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಅವರೆಲ್ಲರ ಸಹಮತಿಯೊಂದಿಗೆ ಒಂದು ಫೈರ್ ವರ್ಕ್ಸ್ ಅನ್ನು ಕೂಡ ಮಾಡಬೇಕು. ಕೊನೆಗೆ ಗ್ರ್ಯಾಂಡ್ ಫಿನಾಲೆ ಅಂತ ಈ ರೀತಿಯಾಗಿ ಒಂದು ದಿನದ ಕಾರ್ಯಕ್ರಮ ಜನ ಬಂದು ಒಂದು ಸಿಟಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು. ಸ್ವಾತಂತ್ರ್ಯ ದಿನ ಅಂತ ಹೇಳಿದ್ರೆ ಕೇವಲ ರಜಾ ದಿನಕ್ಕೆ ಸೀಮಿತ ಆಗಬಾರದು ಅನ್ನೋ ಉದ್ದೇಶದಿಂದ ಸ್ವಾತಂತ್ರ್ಯ ದಿನ ಅಂತ ಹೇಳಿದ್ರೆ ದೇಶದ ಹುಟ್ಟು ಹಬ್ಬ, ದೇಶದ ಮೊದಲನೇ ಹಬ್ಬ ಆಗ್ಬೇಕು. ಹಬ್ಬ ಅಂತ ಹೇಳಿದ್ರೆ ಬರೀ ಮನೆಯಲ್ಲಿ ಕುತ್ಕೊಂಡು ರಜಾ ಅಂತ ಮಾಡಿದ್ರೆ ಹಬ್ಬ ಆಗೋದಿಲ್ಲ. ನಾವೆಲ್ಲ ಹೊರಗಡೆ ಬಂದು ಸೆಲೆಬ್ರೇಟ್ ಮಾಡಿದ್ರೆ, ಸಂಭ್ರಮಾಚರಣೆ ಮಾಡಿದ್ರೆ ಹಬ್ಬ ಆಗುತ್ತೆ. ಸ್ವಾತಂತ್ರ್ಯ ದಿನ ಆ ತರ ನಮ್ಮೆಲ್ಲರ ಮೊದಲ ಹಬ್ಬ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾನು ಒಂದು ಸ್ವಾತಂತ್ರ್ಯ ದಿನ ಆಚರಣೆ, 2ನೇದು ಬೆಂಗಳೂರು ಮತ್ತು ದೇಶದ ವೈವಿಧ್ಯತೆಯನ್ನ ಸಂಭ್ರಮಿಸೋದು, 3ನೇ ಇನ್ನೊಂದು ಉಪ ಉದ್ದೇಶ ಏನು ಅಂದ್ರೆ ಒಂದು ಬೆಂಗಳೂರು ಅಂತ ನಗರ ಅಂದ್ರೆ ದಿನನಿತ್ಯ ಇಲ್ಲಿ ದೈನಂದಿನ ಬದುಕಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಟ್ರಾಫಿಕ್, ಗಾರ್ಬೇಜು, ನೀರು, ಅದು ಇದು ಎಲ್ಲ ರೋಡು, ಆದ್ರೆ ಅವೆಲ್ಲ ಅವಶ್ಯಕತೆನೆ. ಆದ್ರೆ ಒಂದು ನಗರ ಉತ್ತಮ ನಗರ ಆಗ್ಬೇಕು, ವಾಸ ಮಾಡೋದಕ್ಕೆ ನಮ್ಮ ಊರು ಅಂತ ನಮ್ಗೆ ಖುಷಿ ಆಗ್ಬೇಕು ಅಂತ ಹೇಳಿದ್ರೆ
ಇಂಥ ನಗರಕ್ಕೆ ಒಂದು ಸಾಂಸ್ಕೃತಿಕ ನೆಲೆನೂ ಇರಬೇಕು. ಸಾಂಸ್ಕೃತಿಕ ನೆಲೆಗಟ್ಟು ಬಹಳ ಮುಖ್ಯ. ಎಸ್, ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸೇ ನಂಬರ್ 1. ಬಟ್ ಅದರ ಜೊತೆಗೆ ನಮ್ಮಂತ ಸಿಟಿ ಅದಕ್ಕೆ ಒಂದು ಸಾಂಸ್ಕೃತಿಕ ನೆಲೆಗಟ್ಟು ಇರಬೇಕು, ಸಾಂಸ್ಕೃತಿಕ ಚಹರೆ ಇರಬೇಕು, ಸಾಂಸ್ಕೃತಿಕ ಮುಖ ಇರಬೇಕು. ಎಲ್ಲಿ ಸಂಸ್ಕೃತಿ, ಕ್ರೀಡೆ, ಮನೋರಂಜನೆ, ಪರಿಸರ ಇವೆಲ್ಲ ಇದ್ರೇನೆ ನಾಳೆ ಬೆಂಗಳೂರು ಇಲ್ಲಿ ವಾಸ ಮಾಡುವಂತ ಜನಗಳಿಗೆ ಅತ್ಯುತ್ತಮ ಗುಣಮಟ್ಟ ಜೀವನ ಕೊಡ್ಲಿಕ್ಕೆ ನಾವು ಸಾಧ್ಯ. ಹಾಗಾಗಿ ಮೊದಲನೇದು ಸ್ವಾತಂತ್ರ್ಯ ದಿನಾಚರಣೆ, ಎರಡನೇದು ಬೆಂಗಳೂರಿನ ವೈವಿಧ್ಯತೆಯ ಸಂಭ್ರಮಾಚರಣೆ, ಮೂರನೇದು ಬೆಂಗಳೂರಿಗೂ ಒಂದು ಸಾಂಸ್ಕೃತಿಕ ನೆಲೆಗಟ್ಟನ್ನು ಇದೆ, ಇಲ್ಲ ಅಂತಲ್ಲ, ನಾವೇನು ಹೊಸದಾಗಿ ಕೊಡೋದು ಅಂತಲ್ಲ. ಆದ್ರೆ ಈ ವಿಷಯಗಳಲ್ಲಿ ಅದೆಲ್ಲೋ ಹಿಂದಕ್ಕೆ ಸರಿದ್ಬಿಡುತ್ತೆ. ಆ ನೆಲೆಗಟ್ಟನ್ನ ಮತ್ತಷ್ಟು ಭದ್ರಗೊಳಿಸಿ ಸಾಂಸ್ಕೃತಿಕ ಚಹರೆಯನ್ನ ಬಲಪಡಿಸ್ತಕ್ಕಂಥದ್ದು ಕೂಡ ಇದರಲ್ಲಿ ನಾವು ಉದ್ದೇಶವನ್ನ ಹೊಂದಿದ್ದೇವೆ. ಇಷ್ಟು ವಿಷಯಗಳು ಇನ್ ದ ಕಲ್ಚರಲ್ ಡೈವರ್ಸಿಟಿ ಆಫ್ ಬೆಂಗಳೂರು and the constitutional spirit of unity in diversity. And number 3, we are trying to give a fillip to the cultural face of Bengaluru, because for any city to be a living city, it is as important to have culture, sports, environment as it is to have good infrastructure. Every day we speak about infrastructural issues. Every day we speak about day-to-day physical living conditions. But we believe, our government believes, our Chief Minister particularly believes that we must induce cultural characteristic and we must strengthen the cultural face of Bengaluru also, and this will enrich the lives of people living in Bengaluru. So this is again, to repeat myself, people's celebration of Independence Day, celebration of diversity, and celebrating through cultural experiences. This is the composition and the purpose behind Freedom Habba. I invite all of you. We also invite people of Bengaluru to come and celebrate nation's independence. Online ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಎಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಇನ್ನ 1-2 ದಿನದಲ್ಲಿ ನಾವು ನಿಮ್ಮ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಅದಕ್ಕೆ ಮಾಹಿತಿಯನ್ನ ಕೊಡ್ತೇವೆ. ಬಟ್ ರಿಜಿಸ್ಟ್ರೇಷನ್ ಅವಶ್ಯಕತೆ ಯಾಕೆ ಅಂದ್ರೆ, ತಮ್ಗೆ ಗೊತ್ತು ಈ ಏರಿಯಾ ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ಜನಗಳಿಗೆ ಫ್ರೀ ಮೂವ್ಮೆಂಟ್, ಫ್ರೀ ಆಕ್ಸೆಸ್ ಕೊಡ್ತಾ ಇರೋದ್ರಿಂದ ಎಂಟ್ರೆನ್ಸ್ ಅಲ್ಲಿ ಅವರು ಬರೋವಾಗ ಮೊದಲೇ ಮನೆಯಲ್ಲೇ ಅವರು ಪ್ರೀ ರಿಜಿಸ್ಟರ್ ಆಗ್ಬಿಟ್ಟು ಬರಬಹುದು. ಎಂಟ್ರೆನ್ಸ್ ಅಲ್ಲಿ QR ಕೋಡ್ ಅನ್ನ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಯಾವುದಕ್ಕೂ ಚಾರ್ಜಸ್ ಇಲ್ಲ. ಆದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅವರು ಎಲ್ಲಿ ರಿಜಿಸ್ಟರ್ ಮಾಡಬೇಕು ಅನ್ನೋದು ಒಂದು 2 days ಅಲ್ಲಿ ನಾವು ಕೊಡ್ತೇವೆ. ಕನ್ನಡನೂ ಹಾಗೂ ಬೇರೆ ಭಾಷೆಯಲ್ಲಿ ಬಂದು ಯಾರಾದ್ರೂ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥವ್ರು ಅವ್ರದ್ದಿದ್ರೆ ಅವ್ರಿಗೆ ಅವಕಾಶ ಕೊಡ್ತೇವೆ. ಆ ಹಾಡು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವ್ರದ್ದು ಸಂಗೀತ ಇದೆ. ಈಗ ಕೊಡವ್ರದ್ದು ಅವ್ರದೇ ಆದಂತ ಒಂದು ಸಂಗೀತ ಇದೆ. ಉದಾಹರಣೆಗೆ ಅವ್ರದೇ ಆದಂತ ನೃತ್ಯ ಇದೆ. ಆ ಮಲಯಾಳಿಸ್ತು ಏನೋ ಅವ್ರದೇ ಸಂಗೀತ ನೃತ್ಯ ಇರುತ್ತೆ. ಅಂತದ್ದು ಒಂದು 7 ನಿಮಿಷ 8 ನಿಮಿಷ ಅವ್ರಿಗೆ ಪ್ರದರ್ಶನ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀವಿ. ಯಾರು ಬೆಂಗಳೂರಿನಲ್ಲಿ ವಾಸ ಇದ್ದಾರೆ ಅವರೆಲ್ಲರಿಗೂ ಕೊಡ್ತೇವೆ. ಅದರಲ್ಲಿ ಎಷ್ಟು ನಮ್ಗೆ ಟೈಮ್ ಲಿಮಿಟೆಡ್ ಇರುತ್ತೆ. ಮೊದಲೇ ಯಾರು ರಿಜಿಸ್ಟರ್ ಮಾಡ್ಕೊಡ್ತಾರೆ ಅವ್ರಿಗೆ ಕೊಡ್ತೀವಿ. ಅದಕ್ಕೆಲ್ಲ ರಿಜಿಸ್ಟರ್ ಆಗ್ತಾರೆ. ಅವರು ರಿಕ್ವೆಸ್ಟ್ Which one? The stores that you're saying. Yeah. Stores on the process. No, we have tied up with, because we don't want to get into selecting who is coming, who is exhibiting. We have tied up with Soul Sante to curate. But for this purpose, so we have asked them that it should be about art and craft and opportunity for ethnic wear and such. So we have asked them to be very sensitive of the occasion, but we have tied up with Soul Sante to get it organized. ಮಾಡಿದೀವಿ. ಹೌದು. ಅದಕ್ಕೇನೆ ಪ್ರೀ ರಿಜಿಸ್ಟ್ರೇಷನ್ ಅನ್ನ ಪೊಲೀಸ್ ಅವರ ಒಂದು ಇನ್ಸಿಸ್ಟೆನ್ಸ್ ಮೇರೆಗೆನೆ
ಪ್ರೀ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ನಾವು ಅದನ್ನ ಮೊದಲು ನಮ್ಗೆ ಆಲೋಚನೆ ಇರಲಿಲ್ಲ. ಆದ್ರೆ ಭದ್ರತಾ ದೃಷ್ಟಿಯಿಂದಾನೇ ಪ್ರೀ ರಿಜಿಸ್ಟ್ರೇಷನ್ ಇದ್ರೆ ಆಟೋಮ್ಯಾಟಿಕಲಿ ಯಾರೇ ಆಗ್ಲಿ ರಿಜಿಸ್ಟರ್ ಆಗಿರೋರು ಒಳಗಡೆ ಬಂದ್ರೆ ಅವರು ಸ್ವಲ್ಪ ಅವಾಗ ನಮ್ಗೆ ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಅನ್ನೋದು ಗೊತ್ತಿರುತ್ತೆ. ಆ ಕಾರಣಕ್ಕಾಗಿ ಅವರು ಸ್ವಾಭಾವಿಕವಾಗಿ ಸ್ವಲ್ಪ ನಡವಳಿಕೆ ಗಂಭೀರತೆ ಇರುತ್ತೆ ಅಂತ ಹೇಳಿ ಪ್ರೀ ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಜೊತೆಗೆ ಅಲ್ಲಿ CCTV ಕ್ಯಾಮ್ರಾ ಹಾಕೋದು, ಲೈಟ್ಸ್ ಹಾಕೋದು ಅದೆಲ್ಲ ಇದ್ದೇ ಇರುತ್ತೆ. ಹೆಚ್ಚಿನ ಭದ್ರತೆಯನ್ನ ನಾವು ಒದಗಿಸ್ಕೊಳ್ತೇವೆ ಎಲ್ಲಾ ಕಡೆಯಿಂದನೂ ಕೂಡ. ಮತ್ತು ಇದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆಗಿರೋದ್ರಿಂದ ಜನಗಳು ಸಹ ಒಂದು ಸದಭಿರುಚಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೇವೆ. ಬಟ್ ಹಾಗಂತೇಳಿ ನಾವೇನು ಎಚ್ಚರ ತಪ್ಪುವಂತದ್ದು ಇಲ್ಲ. ಪ್ರೀ ರಿಜಿಸ್ಟ್ರೇಷನ್ ಇರೋದ್ರಿಂದ ಸ್ವಲ್ಪ ತಾನೇ ತಾನಾಗಿ, ಯಾಕಂದ್ರೆ ನೀವು ಯಾರು ಬಂದಿದ್ದೀರಾ ಅಂತ ಒಳಗಡೆ ನಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ನಿಮ್ಮ ಬಿಹೇವಿಯರ್ ಕೂಡ ಒಂದು ಲಿಮಿಟ್ ಒಳಗಡೆನೆ ಇರುತ್ತೆ. ಸೊ ಅದಕ್ಕಾಗಿನೇ ಈ ಸೆಕ್ಯೂರಿಟಿಗೋಸ್ಕರನೇ ಪ್ರೀ ರಿಜಿಸ್ಟ್ರೇಷನ್ ಮಾಡಿರುವಂತದ್ದು. ನೋಡೋಣ, ಈ ವರ್ಷ ಚೆನ್ನಾಗಿ ಆಗಿ ಜನ ನಿಜವಾಗಿ ಇದನ್ನ ಮೆಚ್ಕೊಂಡ್ರೆ ಖಂಡಿತ ಮುಂದುವರ್ಸೋಣ. ಜನ ಎಲ್ಲಾನು ಕೊನೆಗೆ ಜನ ಇದನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೆನೆ ಅವಲಂಬಿತವಾಗಿರ್ತದೆ. ನಿಜವಾಗಿ ಜನಕ್ಕೆ ಇದು ಸರಿ ಅನ್ನಿಸ್ತು, ಇಷ್ಟ ಆಯ್ತು, ಕಾರ್ಯಕ್ರಮ ಚೆನ್ನಾಗಾಯ್ತು ಅಂದ್ರೆ ಏನರ್ಥ? ಜನ ನಮ್ಗೆ ಸೆಲೆಬ್ರೇಟ್ ಮಾಡ್ಬೇಕು, ರೈಟ್? ನಾವು ಸುಮ್ಮನೆ ಏನೋ ಮಾಡಿದ್ವಿ, ಇದ್ ಮಾಡಿದ್ವಿ ಅಲ್ಲ. ಜನ ನಿಜವಾಗಿ ಖುಷಿ ಪಟ್ರೆ ಬೇಕು ಅಂತ ಜನ ಹೇಳಿದ್ರೆ ಖಂಡಿತ ಮುಂದುವರ್ಸೋಣ. ನೋಡೋಣ, ಒಂದಾಗ್ಲಿ ಸರ್ ಫಸ್ಟ್, ಆಮೇಲೆ ಸರ್ ಈಗ ಒಳಗಡೆ ಕಾನ್ಸೆಪ್ಟ್ ಹೇಳ್ತಾ ಇದ್ರೆ ಎಲ್ರಿಗೂ ಆಕರ್ಷಣೆ ಇರೋದು ಶನಿವಾರ ಭಾನುವಾರ ಎರಡೂ ದಿನ ರಜೆ ಇರೋದ್ರಿಂದ ಮಕ್ಕಳಿಗೂ ಒಂದು ಎಂಟರ್ಟೈನ್ಮೆಂಟ್ ಸರ್ವಿಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ರಿಸ್ಕ್ ಆಯ್ತು ಅಂತ ಅನಿಸ್ತಿರೋ ಸರ್, ಯಾಕಂದ್ರೆ ರಾತ್ರಿ 11 ಗಂಟೆವರೆಗೂ ಕಾರ್ಯಕ್ರಮ ಅಂತ ಹೇಳ್ತೀರಾ? ಇಲ್ಲ, 10 ಗಂಟೆಗೆಲ್ಲ ಕ್ಲೋಸ್ ಮಾಡ್ಬಿಡ್ತೀವಿ. 10 ಗಂಟೆಗೆ, ಯಾಕಂದ್ರೆ ಎನಿವೇ ರೆಗ್ಯುಲರ್ ಗೈಡ್ ಲೈನ್ಸ್ 10 ಗಂಟೆಗೆ ಇದೆ ಬೆಂಗಳೂರಿನಲ್ಲಿ ಈ ತರದ್ದು. ಹಂಗೆ ನಾವೇ ವೈಲೇಟ್ ಮಾಡೋದು ಸರಿಯಲ್ಲ. ಪ್ಲಸ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಂಗೆ ಏರಿಯಾನು ಸೆನ್ಸಿಟಿವ್ ಇರೋದ್ರಿಂದ 10 ಗಂಟೆಗೆ ಎಲ್ಲ ಕ್ಲೋಸ್ ಮಾಡ್ಬಿಡ್ತೇವೆ. 9:45ಗೆ ಕ್ಲೋಸ್ ಮಾಡ್ತೇವೆ. ಈಗ ರಿಸ್ಕು ಈಗ ನೋಡಿ, ರಿಸ್ಕು ಇದೆ ಇಲ್ಲ ಅಂತಲ್ಲ, ಆಯ್ತಾ? ಆದ್ರೆ ಜನನು ಕೂಡ ಸಿಟಿಯಲ್ಲಿ ಇವತ್ತು ಏನಾದ್ರೂ ಸಂಭ್ರಮಾಚರಣೆ ಮಾಡ್ಬೇಕು ಅಂದ್ರೆ, ಏನಾದ್ರೂ ಹಬ್ಬ ಮಾಡ್ಬೇಕಂದ್ರೆ ಎಲ್ಲೆಲ್ಲ ಅವಕಾಶ ಇದೆ ನನ್ಗೂ ಸ್ವಲ್ಪ ಹೇಳಿ. ಇವತ್ತು ಏನಾಗ್ಬಿಟ್ಟಿದೆ, ರಜಾ ದಿನ ಅಂತಂದ್ರೆ ಇಲ್ಲ ಯಾವ್ದಾನ ಮಾಲ್ಗೆ ಹೋಗ್ಬೇಕು, ಯಾರೋ ಕೆಲವರು ಅಲ್ಲೋ ಇಲ್ಲ ಪಾರ್ಕ್ಗೆ ಹೋಗ್ತಾರೆ. ಇನ್ನೇನಿದೆ ಜನಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ಬೆಂಗಳೂರಲ್ಲಿ? ಆಮೇಲೆ ಮಾಲ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ, ಎಲ್ಲಾರ್ಗೂ ಮಾಲಲ್ಲಿ ಖರೀದಿ ಮಾಡೋ ಶಕ್ತಿ ಇದೆಯಾ? ಎಷ್ಟು ಜನ ಹೋಗಿ ಆ ಗ್ಲಾಸ್ ಹಿಂದ್ಗಡೆ ಅಂದ್ರೆ ವಿಂಡೋ ಶಾಪಿಂಗ್ ಮಾಡ್ಬಿಟ್ಟು ಅವ್ರಿಗೆ ಖರೀದಿ ಮಾಡಕ್ಕಾಗಲ್ಲ. ಅವ್ರ ಫ್ರಸ್ಟ್ರೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಏನೋ ಸಿನಿಮಾಗೆ ಹೋಗ್ಬೋದು, ಒಂದು ಮಾಲಲ್ಲಿ ಹೋಗಿ ಓಡಾಡ್ಕೊಂಡು ಬರ್ಬೋದು, ಪಾರ್ಕ್ ಹೋಗ್ಬೋದು, ಬಿಟ್ರೆ ಬೆಂಗಳೂರಲ್ಲಿ ಜನ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ? ನಾವು ಏನಾದ್ರೂ ಅವಕಾಶಗಳು ಮಾಡಿಕೊಡ್ಬೇಕಲ್ವಾ? ಜನ ಫ್ಯಾಮಿಲಿ ಮಕ್ಕಳ ಜೊತೆ ಬಂದು ಏನಾದ್ರೂ, ಈಗ ಇಲ್ಲ ಅಂತ ಹೇಳಿದ್ರೆ ಹಬ್ಬ ಅಂತಂದ್ರೆ ಏನು, ಈಗ ಬೇರೆ ಇದು ರಿಲಿಜಿಯಸ್ ಫೆಸ್ಟಿವಲ್ ಅಂತ ಇಟ್ಕೊಳ್ಳೋಣ. ಏನು ರಿಲಿಜಿಯಸ್ ಫೆಸ್ಟಿವಲ್? ಬೆಂಗಳೂರಲ್ಲಿ ಒಂದು ಪೂಜೆ ಮಾಡ್ಬಿಟ್ಟು ಒಂದು ವಿಶೇಷ ಅಡಿಗೆ, ಇಷ್ಟೇ ಆಗ್ಬಿಟ್ರೆ ಹಬ್ಬ ಆಗುತ್ತಾ? ನಾವೆಲ್ಲ ಮೂಲ ಹಳ್ಳಿಯಿಂದ ಬಂದವರು. ನಮ್ಗೆ ಹಳ್ಳಿಯಲ್ಲಿ ಏನೇ ಒಂದು ಹಬ್ಬ ಅಂದ್ರೆ ನಿಜವಾಗಿ ಎಲ್ಲ ಸೇರಿ ಏನೋ ನಾವು ಒಂದು ಜಾತ್ರೆ ಗಿತ್ರೆ ಮಾಡ್ತಾ ಇದ್ವಿ. ಬೆಂಗಳೂರಿಗೆ ಬಂದ್ಮೇಲೆ ಈಗ ಎಲ್ಲಿ ಆಚರಣೆ ಮಾಡೋದು? ಫ್ಯಾಮಿಲಿಗೂ ಏನಾದ್ರೂ ಈ ತರ ಬೇಕಲ್ವಾ ಆಕ್ಟಿವಿಟೀಸು? ರಿಸ್ಕ್ ಇದೆ, ನೀವು ಹೇಳ್ದಂಗೆ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆದ್ರೆ ನಾವು ಸಿಟಿ ವಾಸ ಮಾಡೋ ಜನಗಳಿಗೆ ಒಳ್ಳೆ ಜೀವನ ಗುಣಮಟ್ಟ ಸಿಗ್ಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮುಖ್ಯ, ಆದ್ರೆ ಜೀವನ ಸೆಲೆಬ್ರೇಟ್ ಮಾಡೋದು ಕೂಡ ಮುಖ್ಯ. ಅದು ಮಕ್ಕಳು ತಂದೆ ತಾಯಿಗಳ ಜೊತೆಗೆ ಎಲ್ಲೋ ಒಂದಿನ ಬಂದು ವಿಧಾನಸೌಧ ಸುತ್ತ ಓಡಾಡಿಕೊಂಡು ಏನೋ ಒಂದು 4 ಕ್ಷಣ ಅವ್ರು ಸಂತೋಷ ಪಟ್ರೆ ಆ ಸಂತೋಷಕ್ಕೆ ನಾವು ಬೆಲೆ ಕಟ್ಟಕ್ ಆಗೋದಿಲ್ಲ. ಅಂತಹ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅನ್ನೋದು ಎಚ್ಚರಿಕೆಯಿಂದ ಮಾಡ್ತೇವೆ. ನೀವು ಹೇಳಿದ್ದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಮಾಡ್ತೇವೆ. ಸರ್, ಈಗ ಇಡೀ ಬೆಂಗಳೂರಲ್ಲಿ ಕಾರ್ಮಿಕರೇ ಜಾಸ್ತಿ ಇದ್ದಾರೆ. ಸೊ
ಸೊ ಅವರಿಗೆ ಆ ದಿನ ಸ್ವಾತಂತ್ರ್ಯ ದಿನ ಅನ್ನೋದೇ ಗೊತ್ತಿರೋಲ್ಲ. ಹೌದು ಹೌದು ಸೊ ಅಂತವ್ರಿಗೆ ನೀವು ಮಾಲೀಕರಿಗೆ ನೀವು ಏನಾದ್ರು ಎಚ್ಚರಿಕೆ ಕೊಟ್ಟು ಅವ್ರಿಗೆ ರಜೆ ಕೊಡ್ಬೇಕು ಅನ್ನೋದು ಏನಾದ್ರು ಹೇಳ್ತೀರಾ? ಯಾಕಂದ್ರೆ ಇವಾಗ ನಂಬರ್ 1 ಯೋಚನೆ ಮಾಡಿ ಹೇಳಿದ್ವಿ ನೀವು ಕಂಟ್ರೋಲ್ ಇದೆ ನಿಮ್ಗೆ, ಈಗ ಏನಾದ್ರು ಎಚ್ಚರಿಕೆ ಕೊಡ್ತೀರಾ ಅಥವಾ ಏನಾದ್ರು ಈ ವಿಚಾರ ನಾನು ಇನ್ನೂ ಚರ್ಚೆ ಮಾಡಿಲ್ಲ. ನೀವು ಸಲಹೆ ಕೊಟ್ಟಿದ್ದೀರಾ, ನೆಕ್ಸ್ಟ್ ನಾನು ಅಧಿಕಾರಿಗಳ ಹತ್ರ ಖಂಡಿತ ಮಾತಾಡ್ತೇನೆ. ನಿಜವಾಗ್ಲೂ ಯಾಕಂದ್ರೆ ದುಡಿಯೋರ್ಗೆ ಯಾವತ್ತಾದ್ರೂ ಒಂದಿನಾದ್ರೂ ವಿರಾಮ ಸಿಗ್ಬೇಕು ಅನ್ನೋದು ನಿಮ್ ಸಲಹೆ, ಒಳ್ಳೆ ಸಲಹೆ. ಅದ್ರ ಹಿಂದ್ಗಡೆ ಒಳ್ಳೆ ಆಲೋಚನೆ ಇದೆ ಖಂಡಿತ. ಪ್ರಾಕ್ಟಿಕಲಿ ನಾನು ಯೋಚನೆ ಮಾಡಿಲ್ಲ, ಇದನ್ನ ಒಪ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮಾತಾಡ್ತೀನಿ, ಬಿಕಾಸ್ ಒಳ್ಳೆ ಸಜೆಷನ್. ಯಾಕಂದ್ರೆ ದುಡಿಯೋ ಜನಕ್ಕೆ ಯಾವಾಗ ಒಂದ್ ಬ್ರೇಕ್ ಸಿಗ್ಬೇಕಲ್ವಾ? ರಜಾ ದಿನಾನು ಅವರು ದುಡಿಬೇಕು ಅಂದ್ರೆ ನಿಮ್ sentiment ಹೋಗ್ತದೆ. ಕೊಡ್ಲೇಬೇಕು ಸ್ವಾಮಿ, ಕೊಡ್ತೀವಿ. ಸರ್ ಇನ್ನೊಂದು question. ಎಲ್ಲಾ ಸೇರಿದ್ರೆ ಪ್ರೋಗ್ರಾಮ್ಗೆ ನೆಕ್ಸ್ಟ್ ಕೇಳೋ ಪ್ರಶ್ನೆಗೂ ಸೇರ್ಸೇ ಉತ್ತರ ಕೊಟ್ಬಿಡ್ರಿ. 3 ರಿಂದ 5 ಕೋಟಿ ರೂಪಾಯಿವರೆಗೂ ಆಗ್ಬೋದು ಅಂತ ಅನ್ಕೊಂಡು. ಸರಿ, ಇವಾಗ So Film we actor, say this sir. children have an age group because we have political science students as well. It's a matter Yes, of- every student, every youngster is a child for us. I mean, sorry, children and youngsters. Yes, exactly. Children and youngsters. Let me rephrase it. Age, I don't want to be very hard and fast about age. But look, as long as children and youngsters want to celebrate, we should lend ourselves to any opportunity for children and youngsters to celebrate. They are the indicators of the health of the society. Some access, so political science students. Yeah, so we will, any student we will extend it to all student age, youngsters and children. Point taken. ಕೌನ್ಸಿಲರ್ ನೋಡುವ ಅವಕಾಶ ಇದೆ. Assembly hall. Assembly hall. ಸರ್ ಸರ್ We'll give access. ಫಿಲ್ಮ್ ಆಕ್ಟರ್ ಏನಾದ್ರು ಇನ್ವೈಟ್ ಮಾಡಿದ್ರೆ ಲೀಡ್ ಆಕ್ಟರ್ ಹೀರೋ ಸದ್ಯಕ್ಕೆ ಇನ್ನ ಇಲ್ಲ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬಿಟ್ಟು ಅದನ್ನು ಯೋಚನೆ. ನೀವ್ ಹೇಳೋದು ಒಳ್ಳೆ ಸಜೆಷನ್, ನಮಗೂ ಮೈಂಡ್ ಕ್ರಾಸ್ ಆಯ್ತು. ಫಸ್ಟ್ ಟೈಮ್ ಮಾಡ್ತಾ ಇದೀವಿ, ನಮಗೂ ಅವ್ರು ಹೇಳ್ದಂಗೆ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೇಕಲ್ಲ, ಒಂದೇ ಸತಿ ಎಲ್ಲ ಮಾಡೋದಕ್ಕೂ ಇನ್ನೂ ಮಾಡಿ ಯೋಚನೆ ಮಾಡಿದೀನಿ. ಬಟ್ ಅದ್ರ ಬಗ್ಗೆ ಏನು ಸ್ಪಷ್ಟತೆ ಇಲ್ಲ. ಯೋಚನೆ ಮಾಡಿದೀವಿ ಖಂಡಿತ. ಮುಖ್ಯಮಂತ್ರಿಗಳು